ಮತ್ತು ಮಕ್ಕಳಿಗೆ ಈ ರೀತಿಯ ಸಂದರ್ಭದಲ್ಲಿ ಈ ಸಂಭ್ರಮಾಚರಣೆಗೆ ಅವರು ಒಂದು ಕಡೆ ಸೇರಿದಾಗ ಬೇರೆಯವರಿಂದ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಉಂಟಾಗಬಾರ್ದು ಅಂತಕ್ಕಂಥದ್ದು ಕೂಡ ಪ್ರಮುಖ ಉದ್ದೇಶ. ಅದರ ಜೊತೆಗೆ ಮತ್ತು ಮುಖ್ಯವಾಗಿಯೂ ಕೂಡ ಈ ರೀತಿ ಸಂಭ್ರಮಾಚರಣೆಯನ್ನು ಮಾಡ್ತಕ್ಕಂಥವ್ರು ಕೂಡ ಒಂದು ಎಲ್ಲೆಯನ್ನು ಮೀರಿ ವರ್ತಿಸ್ತಕ್ಕಂಥದ್ದು ಅಥವಾ ಅವರಿಂದ ಬೇರೆಯವರಿಗೆ ಅನಾನುಕೂಲ ಅಥವಾ ತೊಂದರೆ ಆಗಕೂಡದು ಅಂತಕ್ಕಂಥದ್ದು ಕೂಡ ಒಂದು ಮಾತ್ರವಾದಂಥ ವಿಷಯ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡ್ತಾಯಿದ್ದೇವೆ. ಒಟ್ಟಾರೆ ಹೇಳೋದಾದರೆ ಈ ಸಂಭ್ರಮ ಹೊಸ ವರ್ಷವನ್ನು ಯಾರು ಕೂಡ ಎಲ್ಲರೂ ಕೂಡ ಸಡಗರದಿಂದ ಆಚರಿಸಲಿ ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ, ನಮ್ಮ ಧ್ಯೇಯ. ಆದರೆ ಆ ರೀತಿ ಮಾಡುವಾಗ ಬೇರೆಯವರಿಗೆ ತೊಂದರೆ ಆಗಕೂಡದು. ಇಟ್ ಈಸ್ ಸೆಡ್ ಯುವರ್ ಫ್ರೀಡಮ್ ಟು ಸ್ವಿಂಗ್ ಯುವರ್ ಆರ್ಮ್ ಎಂಡ್ಸ್ ವೇರ್ ಅದರ್ ಪರ್ಸನ್ಸ್ ನೋಸ್ ಈಸ್ ದೇರ್ ಅಂತೇಳಿ. ಅಂದರೆ ನೀವು ನಿಮ್ಮ ಸ್ವೇಚ್ಛಾಚಾರದಿಂದಾಗಿ ಬೇರೆಯವರಿಗೆ ತೊಂದರೆ ಆಗಕೂಡದು ಅಂತಕ್ಕಂಥದ್ದು ಪ್ರಮುಖ ಒಂದು ಅಂಶವನ್ನು ಜನರು ಮನದಟ್ಟು ಮಾಡಿಕೊಳ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದ ಅಧ್ಯಕ್ಷತೆಯಲ್ಲಿ ನಂತರ ಮಾನ್ಯ ಗೃಹ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿಯೂ ಕೂಡ ವಿಧಾನಸೌಧದಲ್ಲಿ ಮೀಟಿಂಗ್ ಕೂಡ ಆಗಿದೆ. ಅಲ್ಲಿಯೂ ಕೂಡ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಮತ್ತು ಎಲ್ಲ ಇಲಾಖೆಗಳ ಏನು ಸಂಬಂಧಪಟ್ಟ ಇಲಾಖೆಗಳಿದ್ದಾವೆ, BBMP ಇರ್ಬೋದು, ಬೆಸ್ಕಾಂ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಅಬಕಾರಿ ಇಲಾಖೆ ಇರ್ಬೋದು, ಅದೇ ರೀತಿ ಮಾಲಿನ್ಯ ನಿಯಂತ್ರಣ ಮಂಡಳಿ, ಅಗ್ನಿಶಾಮಕ ದಳ, ಹೀಗೆ ಎಲ್ಲ ಇಲಾಖೆಗಳೊಂದಿಗೆ ಕೂಡ ಮೆಟ್ರೋ, BMTC ಇವರೊಂದಿಗೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ ಮತ್ತು ಅವರ ಸಹಕಾರವನ್ನು ಮತ್ತು ಅವರಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆಯೂ ಕೂಡ ಅವರ ಒಂದು ಗಮನವನ್ನು ಸೆಳೆದಿದ್ದೇವೆ. ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಎಲ್ಲರ ಕೂಡ ಉದ್ದೇಶ ಇರ್ತಕ್ಕಂಥದ್ದು ಈಗಾಗಲೇ ಹೇಳಿದಾಗೆ ಒಂದೇ, ಈ ಹೊಸ ವರ್ಷದ ಸಂಭ್ರಮಾಚರಣೆ ಸಂತೋಷದಿಂದ, ಸಡಗರದಿಂದ ಮತ್ತು ಶಾಂತಿಯುತ ವಾತಾವರಣದಲ್ಲಿ ಎಲ್ಲ ಬೆಂಗಳೂರಿನ ಪ್ರಜ್ಞಾವಂತ ನಾಗರಿಕರು ಆಚರಿಸಬೇಕು ಅಂತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಪ್ರತಿ ವರ್ಷ ಈ ಹೊಸ ವರ್ಷಾಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂದರೆ ಕೇಂದ್ರ ಬಿಂದುವಾಗಿರ್ತಕ್ಕಂತಹ MG ರಸ್ತೆ, ಬ್ರಿಗೇಡ್ ರಸ್ತೆ, ರೆಸಿಡೆನ್ಸಿ ರಸ್ತೆ, ಸೆಂಟ್ ಮಾರ್ಕ್ಸ್ ರೋಡ್, ಕಬ್ಬನ್ ಪಾರ್ಕ್, ಟ್ರಿನಿಟಿ ಸರ್ಕಲ್, ಫಿನಿಕ್ಸ್ ಮಾಲ್, ಕೋರಮಂಗಲ, ಇಂದಿರಾನಗರ, 100 ಫೀಟ್ ರೋಡ್, ಹೀಗೆ ನಗರದ ಸ್ಟಾರ್ ಹೋಟೆಲ್ಗಳು, ಪಬ್ಗಳು, ಕ್ಲಬ್ಗಳು ಇಲ್ಲೆಲ್ಲಿಯೂ ಕೂಡ ಸಾಕಷ್ಟು ಜನಸಂದಣಿ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಅಂತಹ ಎಲ್ಲ ಸ್ಥಳಗಳಲ್ಲಿ ಕೂಡ ನಮ್ಮ ಸ್ಥಳೀಯ ಪೊಲೀಸರು, ಸಂಚಾರ ಪೊಲೀಸರು ಮತ್ತು ಲಾ ಆ್ಯಂಡ್ ಆರ್ಡರ್ ಪೊಲೀಸರು ಇಬ್ಬರೂ ಕೂಡ ಸೂಕ್ತವಾದಂಥ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೈಗೊಳ್ಳಲಿದ್ದಾರೆ. ಅದೇ ರೀತಿ ವಿಶೇಷವಾಗಿ ಈಗಾಗಲೇ ಹೇಳಿದಾಗ MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಕೂಡ ನಾವು ಆಯೋಜಿಸಿದ್ದೇವೆ. ಅಲ್ಲಿ ಕಿಯಾಸ್ಕ್ಗಳನ್ನು ಮಾಡಿದ್ದೇವೆ, ಪೊಲೀಸ್ ಅಸಿಸ್ಟೆನ್ಸ್ ಬೂತ್ಗಳನ್ನು ಮಾಡಿದ್ದೇವೆ. ಆರೋಗ್ಯ ಇಲಾಖೆಯಿಂದ ಅವರು ಕೂಡ ಈ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳನ್ನು ಅಲ್ಲಿ ನೇಮಕ ಮಾಡ್ತಾ ಇದ್ದಾರೆ. ಬೆಸ್ಕಾಂ ಮತ್ತು ಇತರ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಸ್ಟೇಷನ್ ಆಗಿರ್ತವೆ. ಜೊತೆಗೆ ನಮ್ಮ ಕ್ಯಾಮ್ರಾಗಳನ್ನು ಅಲ್ಲಿ ಅಳವಡಿಸಲಾಗಿದೆ. ನಮ್ಮ ಮೊಬೈಲ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರನ್ನು ಅಲ್ಲಿ ಇಡಲಾಗ್ತದೆ. ಅದೇ ರೀತಿಯಲ್ಲಿ ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ನಾವಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ. ಇದು ಮುಖ್ಯವಾಗಿ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಅಲ್ಲಿ ಬರ್ತಕ್ಕಂಥ ಜನಸಂದಣಿನಲ್ಲಿ ಸ್ಟ್ಯಾಂಪೀಡ್ ಆಗಬಾರ್ದು ಮತ್ತು ಯಾವುದೇ ರೀತಿಯಾದಂತಹ ಇತರರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವನ್ನೆಲ್ಲ ನಾವು ಮಾಡ್ತಾಯಿದ್ದೇವೆ. ಹಾಗೆಯೇ ಅಲ್ಲಿ ವೀಕ್ಷಣಾ ಗೋಪುರಗಳನ್ನು ಕೂಡ ಅಂದರೆ ಸ್ಕೈ ಸೆಂಟ್ರಿಗಳನ್ನು ಕೂಡ ಅಲ್ಲಿ ನೇಮಿಸಲಾಗ್ತದೆ. ಇನ್ನು ವಾಹನ ಸಂಚಾರದಲ್ಲಿ ಕೆಲವೊಂದು ವ್ಯತ್ಯಯಗಳನ್ನು ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಮತ್ತು ನಗರದ ಬೇರೆ ಬೇರೆ ಕಡೆಗಳಲ್ಲಿಯೂ ಕೂಡ ಮಾಡಲಾಗ್ತದೆ. ಪ್ರಮುಖವಾಗಿ ಈ ಕೇಂದ್ರ ಭಾಗದಲ್ಲಿ ಬ್ರಿಗೇಡ್ ರಸ್ತೆ ಮತ್ತು ಬೇರೆ ಕಡೆಗಳೆಲ್ಲ ಏಕಮುಖ ಪ್ರವೇಶಕ್ಕೆ ಮಾತ್ರ ನಾವು ಅನುವನ್ನು ಮಾಡಿಕೊಡ್ತೇವೆ. MG ರಸ್ತೆ ಪ್ರವೇಶಿಸಿದರೆ ಅನಿಲ್ ಕುಂಬ್ಳೆ ಜಂಕ್ಷನ್ನಿಂದ ಮೇಯರ್ ಜಂಕ್ಷನ್ ಮೂಲಕ MG ರಸ್ತೆ ಪ್ರವೇಶಿಸಬಹುದು, ಬೇರೆ ಕಡೆಯಿಂದ ಪ್ರವೇಶಿಸಲಾಗಿಲ್ಲ. ಮತ್ತು ಅದೇ ರೀತಿ ನೀವು ಸಾರ್ವಜನಿಕರು ಬರ್ತಕ್ಕಂಥವ್ರು ಕೂಡ ಪ್ರತಿ ವರ್ಷ ಮಾಡಿದಂತೆ ಯೂನಿಡೈರೆಕ್ಷನಲ್ ಮೂವ್ಮೆಂಟ್, ಒಂದೇ ಡೈರೆಕ್ಷನಲ್ಲಿ ಅವರು ಬರಬೇಕೆ ಹೊರತಾಗಿ ಆ ಕಡೆ ಈ ಕಡೆ ಎರಡೂ ಕಡೆಯಲ್ಲೂ ಬರ್ತಕ್ಕಂಥದ್ದಕ್ಕೆ ಆಸ್ಪದ ಕೊಡೋದಿಲ್ಲ. ಮತ್ತು ಈ ಬಂದೋಬಸ್ತಿಯಾಗಿ ಬೆಂಗಳೂರು ನಗರದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು, KSRP ತುಕಡಿಗಳು ಮತ್ತು CRಗಳು ಮತ್ತು QRTಗಳು, ಅದೇ ರೀತಿಯಲ್ಲಿ ನಮ್ಮ CCB ಅವರು ಎಲ್ಲರನ್ನೂ ಕೂಡ ಈ ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ ಆಯೋಜಿಸಲಾಗ್ತದೆ. ಹೆಚ್ಚು ಸಂಖ್ಯೆಯಲ್ಲಿ ಮುಫ್ತಿಯಲ್ಲಿ ಸಿವಿಲ್ ಡ್ರೆಸ್ನಲ್ಲಿ ಕೂಡ ನಾವು ನಮ್ಮ ಅಧಿಕಾರಿಗಳನ್ನು, ಜೊತೆಗೆ ಮಹಿಳಾ ಅಧಿಕಾರಿಗಳನ್ನು ಕೂಡ ಈ MG ರೋಡ್, ಬ್ರಿಗೇಡ್ ರೋಡ್ ಮತ್ತು ಬೇರೆ ಕಡೆಗಳಲ್ಲಿ ಜನಸಂದಣಿಯ ಸ್ಥಳಗಳಲ್ಲಿ ನಾವು ಆಯೋಜಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈಗ ಈ ಹೊಸ ವರ್ಷಾಚರಣೆಗೆ ಪೂರ್ವಭಾವಿಯಾಗಿ ಕೆಲವೊಂದು ಸಿದ್ಧತೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಈ ಡ್ರಗ್ ಯೂಸೇಜ್ ಏನಿದೆ, ಡ್ರಗ್ಸ್ನಿಂದ ಓವರ್ಡೋಸ್ ಆಗ್ತಕ್ಕಂಥದ್ದು ಅಥವಾ ಡ್ರಗ್ಸ್ ಇದನ್ನು ಮಾಡಿ ಕನ್ಸ್ಯೂಮ್ ಮಾಡಿ ವಾಹನ ಚಲಾಯಿಸ್ತಕ್ಕಂಥದ್ದು ಅಥವಾ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ನಲ್ಲಿ ಅನಾಹುತಗಳಾಗ್ತದೆ.
ರೀತಿಯಾದಂತಹ ಅನಾಹುತಗಳು ಆಗಬಾರ್ದು ಅನ್ನೋದನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡಿದ್ದೇವೆ. ಜೊತೆಗೆ ಈ ರೀತಿ ಸಂಭ್ರಮಾಚರಣೆಯನ್ನು ಮಾಡ್ತಕ್ಕಂಥವ್ರಿಗೆ ಬೇರೆಯವರಿಂದ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಅನಾನುಕೂಲತೆ. ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಬೆಂಗಳೂರಿನಲ್ಲಿ ಕೈಗೊಂಡಿರ್ತಕ್ಕಂಥ ಹಲವಾರು ಕ್ರಮಗಳ ಬಗ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದರು. ಯಾವ ರೀತಿ ನಾವು ಪೊಲೀಸನ್ನು ಅಲ್ಲಿ ಅಲಾಟ್ ಮಾಡ್ಕೊಂಡಿದ್ದೀವಿ, ಯಾವ್ಯಾವ ಭದ್ರತೆ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಯಾವ ರೀತಿ ರಕ್ಷಣೆಯನ್ನು ಒದಗಿಸ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ.